ಕೆಡಿಸ್ತದ. ಹೌದು. ಅಂತ ವೃತ್ತಿಗೆ ಕೈ ಹಾಕುವಂತ ಮನಸ್ಸು ಹೌದು. ಆಪತ್ತನ್ನ ಕಷ್ಟವನ್ನ ತಂದು ಹೊಡ್ಡುವಂತ ಮನಸ್ಸು ಹೌದು. ಇವತ್ತ ನಮಗೇನು ಮಾಡ್ತದಂದ್ರೆ ಆ ಆಪತ್ತುಗಳಿಂದ ಪಾರಾಗುವ ಉಪಾಯವನ್ನೇ ಆ ಮನಸ್ಸು ನಮ್ಗೆ ಕೊಡ್ತದ ನೋಡ್ರಿ. ಹೌದು. ಅದೇ ಮನಸ್ಸು ಆಪತ್ತು ತಂದಾಕ್ತು, ಅದೇ ಮನಸ್ಸು ಅದೇ ಉಪಾಯವನ್ನು ತಂದು ಕೊಡ್ತು ನೋಡ್ರಿ. ಹೌದು. ಅಂದ್ರೆ ಮನಸ್ಸು ಇದು ಗಿಳಿ ಇದ್ದಂಗಂದ್ರ ಮಹತ್ವ. ಮನಸ್ಸು ಕೆಲವು ಮಂದಿ ಮರ್ಕಟ ಅಂದ್ರು, ಕೆಲವು ಮಂದಿ ಮಂಗ ಅಂತ ಕರೆದ್ರು, ಕೆಲವು ಮಂದಿ ಇದಕ್ಕ ಕೋತಿ ಅಂತ ಕರೆದ್ರು. ಎರಡು ಒಂದೇ. ಮನವೆಂಬ ಮರ್ಕಟವನ್ನು ನಿಲ್ಲಿಸಲಾಗದು ಅರಗಳಿಗೆ ಅಂತ ಕೆಲವು ಮಂದಿ ಮಹಾತ್ಮರು ಮನಸ್ಸಿನ ಚಂಚಲತ್ವವನ್ನು ಕಂಡು ಆ ಉದ್ಗಾರವನ್ನು ತೆಗೆದು ಉಪದೇಶ ಮಾಡಿದ್ರು. ಹರಿದಾಡುವ ಮನಸ್ಸನ್ನು ನಿಲ್ಲಿಸಲಾಗದು ಅರಗಳಿಗೆ. ಹೇಳಿದ್ರಲ್ರಿ, ಶುದ್ಧ ಮಾಡಕ್ ಆಗೋದಿಲ್ಲ. ಆಗದ ಹಂಗ ಅಂತ ಮನಸ್ಸ ಇವತ್ತು ನಮಗ್ ಸಾಥಿ ಕೊಡ್ತಾವ. ಬೇಡ ಬೇಡ ಇಲ್ಲ ಮನವೇ ಅದು ಹೇಳ್ತದೆ. ಕೆಟ್ಟ ಮನಸ್ಸಿದ್ದಾಗ ಹಂಗಾಯ್ತು, ಒಳ್ಳೆಯ ಮನಸ್ಸಿದ್ದಾಗ ಹಿಂಗ ಸಹಾಯ ಮಾಡ್ತಾವ. ಅದಕ್ಕೆ ಮನಸ್ಸಿಗೆ ಯಾವಾಗ ಸರಿಯಾದ ಉಪದೇಶ ಆಯ್ತಂದ್ರೆ ಆ ಮನಸ್ಸು ಯಾವಾಗಲೂ ಅಜ್ಞಾನದ ವಸ್ತುವನ್ನ ಅಪೇಕ್ಷೆ ಮಾಡಂಗಿಲ್ಲ, ಅಜ್ಞಾನದ ಕಾರ್ಯವನ್ನ ಮಾಡಕ್ ಹೋಗೋದಿಲ್ಲ. ಮತ್ತ ನಾವ್ ಮನಸ್ಸು ಇವಾಗ ಶುದ್ಧಿ ಮಾಡಕ್ ಆಗಲ್ಲ ಅಂತ ಹೇಳಿದ್ವಲ್ರಿ, ಒಳ್ಳೆ ಮನ್ಸು ಕೆಟ್ಟ ಮನ್ಸು ಅಂತ ಹೆಂಗ್ ಮಾಡ್ತಾರ? ಮತ್ತೆ ಅಲ್ಲ, ಯಾವಾಗ ಕೆಟ್ಟ ಮನಸ್ಸು ಅಂದ್ರೆ ಯಾವುದು ಸುಖ ಇಲ್ಲದಂತ ವಸ್ತುವಿನಲ್ಲಿ, ಅಂದ್ರೆ ದುಃಖದಿಂದ ಇರುವಂತ ವಸ್ತುಗಳನ್ನ ಅಲ್ಲಿ ಸುಖ ಆದಂತ ಕಲ್ಪನೆಯನ್ನ ತಾಳಿ ಆ ದುಃಖದ ವಸ್ತುಗಳನ್ನೇ ಸುಖ ಅಂತ ತಿಳ್ಕೊಂಡು ಪ್ರಯತ್ನ ಮಾಡ್ತಿರ್ತಲ್ಲ, ಅದು ಕೆಟ್ಟ ಮನಸ್ಸು. ಆವಾಗ ಅದೇನತ್ರಿ ಕೆಟ್ಟ ಮನಸ್ಸಾಯ್ತು. ಈಗ ವಸ್ತುಗಳಲ್ಲಿ ವಿವೇಕ ದೃಷ್ಟಿಯಿಂದ ನೋಡಿ ಅದು ಸುಖ ರೂಪವೋ ದುಃಖ ರೂಪವೋ, ಅದು ಆನಂದದ್ದು ದುಃಖದ್ದು, ಅದು ಶಾಶ್ವತವೋ ಅಥವಾ ಅಶಾಶ್ವತವೋ ಅಂತ ವಿಚಾರ ಏನು ಮಾಡ್ತದಲ್ರಿ, ಈ ವಿಚಾರವನ್ನ ಮಾಡಿ ಆ ವಸ್ತುಗಳಲ್ಲಿರುವಂತ ದೋಷವನ್ನ ಬಿಟ್ಟಿತು ಅಂದ್ರೆ ಒಳ್ಳೆ ಮನಸ್ಸು. ಇಷ್ಟೇ ವ್ಯತ್ಯಾಸ. ಅರ್ಥ ಆಯ್ತಲ್ರಿ? ಈಗ ಒಬ್ಬ ದುರ್ಜನ ಅಂತ ಕರಿತೀವಿ, ಮನುಷ್ಯರೆಲ್ಲರೂ ಒಂದೇ ಅಂದ್ಮೇಲೆ ಅವನಿಗೆ ಸಜ್ಜನ ಅಂತ ಹೇಗೆ ದುರ್ಜನ ಅಂತ ಯಾಕೆ ಕರಿಬೇಕ್ರಿ ಅಂದ್ರೆ ಅವನು ಮಾಡುವ ವ್ಯವಹಾರ ಲಕ್ಷಣದಿಂದ, ಅವನ ವ್ಯವಹಾರದ, ಅವನ ಮಾತು, ಅವನ ಹಾವ, ಅವನ ಭಾವ, ಅವನ ದುಶ್ಚಟಗಳಿಂದ ಅವನ ದುರ್ಗುಣಿ ಅಂತ ಕರೆದ್ವಿ. ಒಳ್ಳೆ ಅಭ್ಯಾಸ ಇತ್ತು ಅಂದ್ರೆ ಸದ್ಗುಣ ಅಂತ ಕರೆದ್ವಿ. ಅದ್ರ ವ್ಯಕ್ತಿ ಒಬ್ಬನಲ್ರಿ. ಅವಾಗ ಯಾಕೆ ಹಂಗ್ ಕರೆದ್ವಿ ಅಂದ್ರೆ ಅವ್ ಗುಣಗಳ ಮೇಲೆ. ಇವಾಗ ಯಾಕೆ ಹಿಂಗ್ ಕರೆದ್ವಿ? ಅವನ ಗುಣಗಳ ಮೇಲೆ. ಈ ಗುಣಗಳಿಂದನೇ ಸದ್ಗುಣಿ ಮತ್ತು ದುರ್ಗುಣಿ ಅಂದಂಗ ದುಷ್ಟ ಮನಸ್ಸೇ ಅಂತ ಕರೆದ್ರು ದುರ್ಗುಣದ ಮನಸ್ಸು ಅಂತ. ಶಿಷ್ಟ ಮನಸ್ಸು ಅಂದ್ರೆ ಸದ್ಗುಣದಿಂದ ಕೂಡಿದ ಮನಸ್ಸು. ಈ ರೀತಿ ವಿಚಾರವನ್ನ ಮಾಡುವುದೇ ಉಪದೇಶದ ನಿರ್ಣಯ ರೀ. ಮನಸ್ಸು ಎರಡು ಇಲ್ಲಲ್ರಿ, ಒಂದೇ ಅಲ್ಲ. ಅಷ್ಟೇ. ಅದು ಅಜ್ಞಾನದಿಂದ ಕೂಡಿತು ಅಂದಾಗ ಅದಕ್ಕೆ ಕೆಟ್ಟ ಮನಸ್ಸು ಅಂದಿವಿ. ಜ್ಞಾನದ ಕಡೆ ಮಾರ್ಗ ಇಡ್ತಂದ್ರೆ ಒಳ್ಳೆ ಮನಸ್ಸು ಅಂದಿವಿ. ಯಾಕಂದ್ರೆ ಶಾಶ್ವತವಾದ, ಪರಿಪೂರ್ಣವಾದ,
ಸುಖ, ಆನಂದ ಮತ್ತು ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು ಹ್ಮ್ ಜ್ಞಾನ ಮಾರ್ಗದ ಕಡೆ ಹೋದಾಗ ಹ್ಮ್ ಹ್ಮ್ ಅದಕ್ಕೆ ಏನಾಗ್ತದೆ, ಜ್ಞಾನವೇ ಪ್ರಾಪ್ತಿ ಆಗ್ತದೆ. ಹ್ಮ್ ಹೌದು ಈಗ ಒಂದು ಕಲ್ಪವೃಕ್ಷ ಅಂತ ಇರ್ತಾವ. ಹ್ಮ್ ಹೌದು ಆ ಕಲ್ಪವೃಕ್ಷ ಅಲ್ಲದೆ ಬೇರೆ ವೃಕ್ಷ ಅಂದ್ರೆ ಗಿಡಗಳು ಇರ್ತಾವ. ಹ್ಮ್ ಹೌದು ಒಬ್ಬನಿಗೆ ಆಪೇಕ್ಷ ಆತ್ರಿ. ಹ್ಮ್ ಹೌದು ಏನ್ ಆಪೇಕ್ಷ ಅಂದ್ರೆ ಕಲ್ಪವೃಕ್ಷದ ಕೆಳಗೇನೆ ಆನ, ಸಮೀಪನೇ ಆನ. ಹ್ಮ್ ಹೌದು ಹ್ಮ್ ಆದ್ರೆ ಅವನಿಗೆ ವಿಷಯಾದಿಗಳ ಅಪೇಕ್ಷೆ ಆಯ್ತು. ಹ್ಮ್ ಹೌದು ಒಬ್ಬನಿಗೆ ಎಳೆನೀರು ಕುಡಿಬೇಕಂತ ತೆಂಗಿನ ಗಿಡ ಆಸೆ ಮಾಡ್ಕೊಂಡ. ಹ್ಮ್ ಹೌದು ಯಾಕಂದ್ರೆ ಪದೇ ಪದೇ ಎಳೆನೀರು ಕುಡ್ಲಿಕ್ಕೆ ಅನುಕೂಲ ಆಗ್ತದ. ಹ್ಮ್ ಹೌದು ಒಬ್ಬರು ಮಾವಿನ ಹಣ್ಣು ತಿನ್ಬೇಕಂತಿತ್ತು, ಹ್ಮ್ ಹೌದು ಆ ಮಾವಿನ ಗಿಡದ ಆಶ್ರಯ ಮಾಡಿದ. ಹ್ಮ್ ಹೌದು ಇದೇ ರೀತಿಯಾಗಿ ಹಲವು ಜೀವಿಗಳು ಹಲವು ಬೇಕು ಅಂತ ಕೊಡುವಂತ ವಸ್ತುಗಳು ಎಲ್ಲೆಲ್ಲಾವ, ಹ್ಮ್ ಹೌದು ಯಾವ್ಯಾವ ಗಿಡಗಳವ, ಆಯಾ ಗಿಡದ ಆಶ್ರಯವನ್ನು ಪಡೆದ್ರು. ಹ್ಮ್ ಹೌದು ಅದ್ರ ವಿಚಾರವಂತ ಹ್ಮ್ ಹೌದು ಹಂಗ ಮಾಡಂಗಿಲ್ರಿ. ಹ್ಮ್ ಹೌದು ಯಾಕೆ ಹೇಳ್ರಂದ್ರೆ ಹ್ಮ್ ಕಲ್ಪವೃಕ್ಷ ಅಂದಾಗ ಹ್ಮ್ ಹ್ಮ್ ಅದು ಬೇಡಿದ್ದ ಎಲ್ಲವನ್ನ ಕೊಡುವಂತದ್ದು ಆ ಗಿಡದಲ್ಲೇ ಸಾಮರ್ಥ್ಯ ಅದು. ಹ್ಮ್ ಹೌದು ಮಾವಿನ ಅಂದ್ರೆ ಮಾವಿನ ಹಣ್ಣು ಕೊಡ್ತಾವ, ಹೌದು ಹೌದು ಎಳನೀರ್ ಅಂದ್ರೆ ಎಳನೀರ್ ಕೊಡ್ತಾರ. ಹ್ಮ್ ಹೌದು ಯಾವುದನ್ನ ಬೇಡ್ತಿದ್ದಿ ಬೇಡಿದ್ದೆಲ್ಲನ್ನ ಕೊಡುವಂತ ವೃಕ್ಷವೇ ನಿನ್ನ ಎದುರಿಗೆ ಅದ. ಹ್ಮ್ ಹೌದು ಅಂಥ ವೃಕ್ಷವನ್ನು ಬಿಟ್ಟು ಹ್ಮ್ ಹೌದು ಒಂದೊಂದು ಫಲವನ್ನ ಕೊಡುವಂತ ಗಿಡಗಳ ಬೆನ್ನತ್ತಿ ಹೋದ್ರೆ ಹ್ಮ್ ಹೌದು ಅವನಿಗೆ ದೊಡ್ಡ ಮನಸ್ಸೇ, ಹ್ಮ್ ಹೌದು ಹ್ಮ್ ಕೆಟ್ಟ ಮನಸ್ಸಂತ. ಹ್ಮ್ ಹೌದು ವಿಚಾರಿಲ್ಲದ ಮನಸ್ಸು ನೋಡ್ರಿ. ಹ್ಮ್ ಹ್ಮ್ ಯಾಕಂದ್ರೆ ಹ್ಮ್ ಆ ಮರ ಅದಲ್ಲ, ಅದೊಂದೇ ಸಾಕು ಕಲ್ಪವೃಕ್ಷ. ಹೌದು ಬೇಡಿದ್ದೆಲ್ಲವೂ ಕೊಡ್ತದ. ಹ್ಮ್ ಹೌದು ಇಂಥ ಗಿಡ ಆಶ್ರಯ ಮಾಡೋದ ಬಿಟ್ಟು ಹ್ಮ್ ಹೌದು ಬೇರೆ ಬೇರೆ ಗಿಡಗಳ ಆಶ್ರಯವನ್ನ ಮಾಡ್ತಾ ಇದ್ರೆ ಅವನಿಗೆ ಹ್ಮ್ ಹೌದು ಏನಂತ ಕರಿತೀವ್ರಿ? ಮೂರ್ಖ ಅಂತೀವಿ. ಮೂರ್ಖ. ಹೌದಲ್ರಿ? ಹೌದು ಹ್ಮ್ ಅದಂಗ ಶಾಶ್ವತವಾದ ಸುಖವನ್ನ ಕೊಡ್ತಕ್ಕಂತ ಜ್ಞಾನ ಕಲ್ಪವೃಕ್ಷದ್ದಂಗೆ ಅದು. ಹ್ಮ್ ಹೌದು ಈ ವೃಕ್ಷದ ಆಶ್ರಯದಲ್ಲಿ ಮನಸ್ಸು ಇದ್ರೆ ಸಾಕು. ಹೌದು ಒಂದೊಂದು ವಿಷಯದ ಕಡೆ ಹೋಗಿ ಶಬ್ದ ಸುಖ, ರೂಪ, ರಸ, ಗಂಧಾದಿ ಸುಖವನ್ನ ಹ್ಮ್ ಹೌದು ಬೇಡೋದಕ್ಕೋಸ್ಕರವಾಗಿ ಹ್ಮ್ ಹೌದು ಒಂದೊಂದು ವಿಷಯಗಳ ಬೆನ್ನು ಹತ್ತಿ ಹೋಗಬಾರ್ದು. ಹ್ಮ್ ಹೌದು ಹ್ಮ್ ಸರ್ವ ಸುಖವನ್ನು ಕೊಡ್ತಕ್ಕಂತ ಜ್ಞಾನ ಅದ್ ನೋಡ್ರಿ. ಹೌದು ಅದರಲ್ಲಿ ಏನ್ ಕೇಳ್ತ್ರಿ ಎಲ್ಲವೂ ಸಿಗ್ತದಂತ. ಹ್ಮ್ ಹೌದು ಕರ್ಮದ ಫಲ ಸಿಗ್ತದ, ಹ್ಮ್ ಹೌದು ಧ್ಯಾನದ ಫಲ ಸಿಗ್ತದ, ಹ್ಮ್ ಹೌದು ಪುಣ್ಯದ ಫಲ ಸಿಗ್ತದ. ಹ್ಮ್ ಜ್ಞಾನದ ಬಲದಿಂದ ಅಜ್ಞಾನ ನಾಶ ಆಗ್ತದ. ಹ್ಮ್ ಹೌದು ಅಜ್ಞಾನ ನಾಶ ಆದಾಗ ನಿನಗೆ ಹ್ಮ್ ಮೃತ್ಯು ಅನ್ನುವಂಥದ್ದು ನಿನ್ನನ್ನ ಮುಟ್ಟಲಾರ್ದ ಓಡಿ ಹೋಗ್ತದ. ಹ್ಮ್ ಹೌದು ಹ್ಮ್ ಹ್ಮ್ ಇಷ್ಟು ಶಕ್ತಿ ಎಲ್ಲಿ ಆದ್ರಿ? ಜ್ಞಾನ ದೇವತು ಕೈವೆಲ್ಲ. ಆಗಲ್ಲ. ಹ್ಮ್ ಇಂಥದನ್ನ ಬಿಟ್ಟು ಒಂದೊಂದು ಫಲಕ್ಕಾಗಿ ನಾವು ತಿರುಗಾಡಿದ್ರೆ ಹ್ಮ್ ನಮಗೂ ಕೂಡ ಆತ್ಮಜ್ಞಾನಿಗಳು ದಡ್ರು ಅಂತ ಹೌದು ಹೌದು ಅಂತಾರಲ್ಲಿ. ಹೌದು ಲೋಕದ ದೃಷ್ಟಿ, ಜ್ಞಾನದ ದೃಷ್ಟಿ. ಅದಕ್ಕಾಗಿ ಹ್ಮ್ ಆ ಮನಸ್ಸನ್ನ ಹ್ಮ್ ಹ್ಮ್ ಜ್ಞಾನದ ಕಡೆ ಕಳಿಸ್ಬಿಟ್ರೆ ಹ್ಮ್ ಹ್ಮ್ ಸರ್ವವೂ ಪ್ರಾಪ್ತಿ ಆಗ್ತದೆ. ಪ್ರಾಪ್ತ. ಹ್ಮ್ ಇಂಥದ್ದಿಲ್ಲ ಅನ್ನಂಗಿಲ್ಲ, ಇಲ್ಲಿ ಸರ್ವವು ಎಲ್ಲ ಅಂತ. ಹ್ಮ್ ಹೌದು ಹಾಗಾಗಿ ಹ್ಮ್ ಈ ಕಡೆ ಪ್ರಯತ್ನವನ್ನ ಮಾಡ್ಲಿಕ್ಕೆ ಹೋಯ್ತು ಮನಸ್ಸು ಅಂದ್ರೆ ಹ್ಮ್ ಹೌದು ಇದಕ್ಕ ಸದ್ಗುಣಿ ಮನಸ್ಸು, ಹ್ಮ್ ಹೌದು ಇದು ಒಳ್ಳೆಯ ಮನಸ್ಸು. ಹೌದು ಈ ಕಡೆ ವಿಮುಖ ಅಂದ್ರೆ ಬೆನ್ನು ಮಾಡ್ತು ಅಂದ್ರೆ ಹ್ಮ್ ಹೌದು ಇದು ದುರ್ಗುಣಿ ಮನಸ್ಸು, ಹೌದು ಇದು ಕೆಟ್ಟ ಮನಸ್ಸು. ಹ್ಮ್ ಹೌದು ಅದಕ್ಕೆ ನಿಜಗುಣರು ಹ್ಮ್ ಹ್ಮ್ ಬೇಡ ಬೇಡ ಎಲೆ ಮನವೇ ವಿಷಯದ ಆಸೆ ಹ್ಮ್ ಮಾಡಿ ಕೆಡದಿರುವಂತ ಹ್ಮ್ ಹ್ಮ್
ಕಾಕು ಮಾನಸ ಅಂದ್ರ ಹ್ಮ್ ಬೇಡ ಬೇಡಲೇ ಕಾಕು ಮಾನಸವೇ ಅಂದ್ರೆ ಕೆಟ್ಟ ಮನಸ್ಸೇ. ಹ್ಮ್ ಹೌದು. ಅದಕ್ಕೆ ಹ್ಮ್ ಈ ಕಡೆ ಹೋಗು ಅನ್ನುವಂತ ಭಾವಕ್ಕ ಹ್ಮ್ ಹ್ಮ್. ನಾವ್ ಇವತ್ತು ಎಲ್ಲಿ ಹೋಗ್ಬೇಕ್ರಿ ಅಂದ್ರೆ ಜ್ಞಾನಕ್ಕೆ ಹೋಗ್ಬೇಕು. ಜ್ಞಾನಕ್ಕೆ ಹೋಗು. ಹ್ಮ್. ಕಲ್ಪವೃಕ್ಷದ್ದಂಗ ಅದು. ಹ್ಮ್ ಹೌದು. ಹ್ಮ್. ಉಳಿದು ಏನವ ಒಂದೊಂದೇ 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 ಅಷ್ಟೇ. ಹೌದು. ಅದಕ್ಕೆ ಕಲ್ಪವೃಕ್ಷ ಸಿಕ್ಕಾಗ ಹ್ಮ್ ಹೌದು. ಬೇರೆ ವೃಕ್ಷಗಳನ್ನ ಅವಲಂಬನೆ ಮಾಡಬಾರ್ದು, ಹೌದು. ಹ್ಮ್ ಅವುಗಳ ಅಪೇಕ್ಷೆ ಮಾಡಬಾರ್ದು. ಹೌದು. ಅದಕ್ಕೆ ಜ್ಞಾನ ಸಿಕ್ಕಾಗ ಹ್ಮ್ ಬೇರೆ ಯೋಗಗಳ ಕರ್ಮದ ಅಪೇಕ್ಷೆ ಮಾಡಬಾರ್ದು. ಹೌದು. ಇದು ಸಿಗಲಾರ್ದಾಗ ಅನಿವಾರ್ಯ. ಎಣ್ಣೆ ಬೇಕಾಯ್ತಂದ್ರ ಅಲ್ಲಿಗೆ ಹೋಗ್ಬೇಕು, ಹೌದು. ಮಾವಿನ ಬೇಕಾದ್ರೆ ಮಾವಿನ ತೋಟಕ್ಕೆ ಹೋಗ್ಬೇಕು, ಹ್ಮ್ ತೆಂಗಿನ ತೋಟಕ್ಕೆ ಹೋಗ್ಬೇಕು. ಹ್ಮ್ ಇವೆಲ್ಲ ಒಂದೊಂದು ಕಡೆ ಹೋಗ್ಲೇಬೇಕು, ಅನಿವಾರ್ಯ. ಹ್ಮ್ ಹೌದು. ಎಲ್ಲವೂ ಒಂದರಲ್ಲಿ ಸಿಗ್ತಾವ. ಈಗ ಬಂದವ ಮಹಾಲಂತರ ಕರೆದು ನೀವು ಹ್ಮ್ ಹೌದು. ಏನಂತ ಕರಿತಾರಮ್ಮ? ಮಹಾಲು. ಮಾಲ್ ಮಾಲ್. ಅಲ್ಲಿ ಎಲ್ಲಾ ಸಾಮಾನು ಒಂದೇ ಕಡೆ ಸಿಗುವಾಗ ಹೌದು. ಹ್ಮ್ ಒಂದೊಂದು ಸಾಮಾನು ತರ್ಲಿಕ್ಕೆ ಒಂದೊಂದು ಅಂಗಡಿಗೆ ಅಲೆದಾಡುವುದು ಮೂರ್ಖತನ ಅಂತ. ಹೌದು. ಹ್ಮ್ ಹೌದು. ಹೌದಿಲ್ಲಮ್ಮ? ಹೌದು. ಹೌದು. ಎಲ್ಲಾ ಒಂದೇ ಕಡೆ ಸಿಗುವಾಗ ಹ್ಮ್ ಹ್ಮ್ ಅವೆಲ್ಲವನ್ನ ಬಿಟ್ಟು ಒಂದೊಂದು ಸಾಮಾನ್ಯಕ್ಕೆ ಒಂದೊಂದು ಕಡೆ ತಿರುಗಾಡೋದ್ರಿಂದ ಪ್ರಯೋಜನ ಇಲ್ಲ. ಹೌದು. ಹ್ಮ್ ಅದೇ ಪ್ರಕಾರವಾಗಿ ಜ್ಞಾನ ದೇವತು ಕೈವಲ್ಯ. ಹ್ಮ್ ಹೌದು. ಹ್ಮ್ ಜ್ಞಾನಂದ್ರೆ ಆನಂದ, ಹ್ಮ್ ಆನಂದ. ಜ್ಞಾನದಿಂದ ಸಂತೋಷ, ಜ್ಞಾನದಲ್ಲಿ ಸುಖ, ಜ್ಞಾನದಿಂದ ಮೋಕ್ಷ. ಹೌದು. ಹಿಂಗ ಅರ್ಥ ಮಾಡ್ಬೇಕಂತ ಮಹಾತ್ಮ ಹೇಳ್ತಾರಮ್ಮ. ಹೌದು. ಹ್ಮ್ ಆಯ್ತು. ಜ್ಞಾನ ಶತಕ ಇನ್ನೊಂದು ಹ್ಮ್ 18 ಶ್ಲೋಕ ಹೌದು. ಓದಿರ್ಬೇಕು. ಬಹುಶಃ ಇವೆಲ್ಲವೂ ಕೂಡ ಹ್ಮ್ ಸಂಕ್ಷಿಪ್ತ 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 ಹ್ಮ್ ಸಂಕ್ಷಿಪ್ತ ಆದ್ರೂ ಕೂಡ ಹೊಸ ಜ್ಞಾನ ಅಂತ ಹ್ಮ್ ಹೌದು. ವಿಭಿನ್ನವಾದ ರೀತಿಯಲ್ಲಿ ಹ್ಮ್ ಹೌದು. ಎಲ್ಲರಿಗೂ ಅರ್ಥವಾಗುವಂತೆ, ಹ್ಮ್ ಹೌದು. ಕರ್ಮಿಗಳು ನಾಚುವಂತೆ, ಹ್ಮ್ ಹ್ಮ್. ಯೋಗಿಗಳು ನಾಚುವಂತೆ, ಹ್ಮ್ ತಪಸ್ವಿಗಳಿಗೂ ನಾಚಿಗೆ ಬರುವಂತೆ, ಹ್ಮ್ ಗುರುಕುಲಕ್ಕೆ ನಾಚಿಗೆ ಬರುವಂತ ವಿಷಯವನ್ನ ಪ್ರಸ್ತಾಪ ಮಾಡ್ಯಾರ. ಹ್ಮ್ ಹ್ಮ್ ಯಾಕಂದ್ರೆ ಈ ಗ್ರಂಥದಲ್ಲಿ ಇರುವಂತ ಹ್ಮ್ ನಡೆ ನುಡಿ ನಮಗ್ ಬರ್ಲಿಲ್ಲ ಅಂದ್ರೆ ಹ್ಮ್ ನಿಜವಾಗ್ಲೂ ನಾವು ನಾಚಿಕೆ ಪಡ್ಬೇಕು. ಹ್ಮ್ ಹೌದು. ಹ್ಮ್ ಛೇ ನಮ್ಮ ಜೀವನ ವ್ಯರ್ಥ ಅಂತ ಅನ್ಬೇಕು. ಹ್ಮ್ ಕಾರಣ ಅಂದ್ರ ಹ್ಮ್ ಬ್ರಹ್ಮಜ್ಞಾನಿ ಹಿಂಗೇ ಇರ್ಬೇಕಂತ ಅರ್ಥ. ಹೌದು. ಹ್ಮ್ ಈಗೆಲ್ಲ ನಿಮ್ಗೆ ಅರ್ಥ ಆಯ್ತು. ಈಗ ಹೌದು. ಬ್ರಹ್ಮಜ್ಞಾನಿ ಹೇಗಿರ್ತಾನ, ಹೇಗಿರ್ಬೇಕು ಹೌದು. ಅದನ್ನ ಪಡ್ಕೊಂಡು ಜೀವನವನ್ನ ಸಾರ್ಥಕ ಮಾಡಬೇಕು ಅಂತಕ್ಕಂಥ ಮಾತನ್ನ ಹ್ಮ್ ಉಪದೇಶ ಮಾಡ್ತಾರಮ್ಮ. ಹೌದು. ಹ್ಮ್ ಇಲ್ಲಿ ಇದೊಂದು ಒಳ್ಳೆ ಸಂದರ್ಭ. ಜ್ಞಾನ ಶತಕ ಹ್ಮ್ ಕೇಳುವುದು ನೀವು, ಹೇಳುವುದು ನಾನು, ನಮ್ದು ನಿಮ್ದು ಭಾಗ್ಯ ಅಂತ. ಹೌದು. ಇದು ಎಲ್ಲರೂ ಕೇಳುವ ಗ್ರಂಥ ಅಲ್ರಿ ಇದು. ಹೌದು. ಹೌದು. ಎಲ್ಲರೂ ಕೇಳುವಂತ ವಿಷಯ ಅಲ್ಲ ಇದು. ಹೌದು. ಉತ್ತಮೋತ್ತಮ ಅಧಿಕಾರಿಗಳೇ ಮೀಸಲಿಟ್ಟಂತ ಅಡಿಗೆ. ಹೌದು. ಆಗ್ಲಿ ಏನು ಯಾವ ಜನ್ಮದ ಹಿಂದಿನ ಜನ್ಮದ ಪುಣ್ಯ ಅಷ್ಟು ತಿಳ್ಕೊಂಡು ಉದ್ಧಾರ ಆಗುವ ಇಷ್ಟೇ ಇದ್ರಾಗ ಏನಿಲ್ಲ. ಆಯ್ತಾಯ್ತು, ಬಹಳ ಚಲೋ ಆಯ್ತು. ರೆಸ್ಟ್ ಮಾಡ್ರಿ.